ಸ್ನೇಹಿತರೆ, ಭಾರತದಲ್ಲಿ ಒಂದು ಸುವರ್ಣ ಅವಕಾಶ ಇತ್ತು. 1947 ನಮಗೆ ಸ್ವಾತಂತ್ರ್ಯ ಬಂತು. ಆಗ ಅನೇಕ ದೇಶಗಳು, ಇಡೀ ವಿಶ್ವದಾದ್ಯಂತ ಈ ಕಾಲನೈಸೇಷನ್ ಆಗಿದ್ದಂತಹ ದೇಶಗಳು, ಆಫ್ರಿಕಾ ಇರಬಹುದು ಅಥವಾ ಲ್ಯಾಟಿನ್ ಅಮೆರಿಕಾ ಇರಬಹುದು ಅಥವಾ ಇನ್ನು ಅನೇಕ ಏಷ್ಯನ್ ದೇಶಗಳಿರಬಹುದು, ಇಲ್ಲೆಲ್ಲವೂ ಸಹ ಭಾರತದ ಯಾವಾಗ ಸ್ವಾತಂತ್ರ್ಯ ಬರ್ತದೆ ತತ್ಸುಮಾರು ಅದೇ ಟೈಮಲ್ಲಿ ಅನೇಕ ದೇಶಗಳು ತಮ್ಮ ಇಂಡಿಪೆಂಡೆನ್ಸ್ ಸ್ಥಾಪನೆ ಮಾಡಿಕೊಂಡು ತಮ್ಮ ಆಡಳಿತಾತ್ಮಕವಾಗಿ ಮುಂದುವರಿತಾ ಬಂದವು. ಒಂದು ಜಪಾನ್ ಇತ್ತು, ಇನ್ನೊಂದು ಕಡೆ ಭಾರತ ಇತ್ತು, ಹಾಗೆ ಸೌತ್ ಆಫ್ರಿಕಾ ಇತ್ತು, ಹಾಗೆ ಚೈನಾನೂ ಸಹ ಹೆಚ್ಚು ಕಮ್ಮಿ ಅದೇ ಟೈಮ್ನಲ್ಲೇನೆ ತನ್ನ ರೆವಲ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಿತ್ತು. ಜರ್ಮನಿ ಇತ್ತು ಮತ್ತು ಸಿಂಗಾಪುರ್ ಇತ್ತು. ಈ ಎಲ್ಲಾ ದೇಶಗಳ ಸ್ವಾತಂತ್ರ್ಯ ಪ್ರಾರಂಭವಾದಾಗ ಈ ಎಲ್ಲಾ ದೇಶಗಳು 1991 ವರ್ಗು ಸಹ ಯಾವ ರೀತಿ ಮುಂದುವರೆದಿತ್ತು ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆಗಿನ ಮುಂಚೆ ಹೇಗೆ ಮುಂದುವರೆದಿತ್ತು, ತದನಂತರದಲ್ಲಿ ಹೇಗೆ ಮುಂದುವರಿತು ಅಂತಕ್ಕಂತಹ ಒಂದು ಅಂಕಿ ಅಂಶಗಳನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕಂತ ಬಂದಿದ್ದೇನೆ. ನೋಡಿ, 1950 ಭಾರತದ ಪರ್ ಕ್ಯಾಪಿಟಾ GDP ಏನಿತ್ತು ಅದು 18%. ಭಾರತದ ಪರ್ ಕ್ಯಾಪಿಟಾ GDP 18% ಇತ್ತು. ಹಾಗೆ 1991 ಬರೋಷ್ಟೊಳಗಡೆ ಅಂದ್ರೆ ಆಗ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆಡಳಿತ ಮಾಡಿದ್ರು. ತತ್ಸುಮಾರು 41 ವರ್ಷ ಅವ್ರ ಆಡಳಿತ ಈಗಾಗಲೇ ಸಂಪೂರ್ಣ ಮಾಡಿದ್ರು ಕಾಂಗ್ರೆಸ್ನವರು. ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಎಲ್ಲ ಸೇರಿಸ್ಕೊಂಡ್ರೆ 44 ವರ್ಷ ಆಗಿತ್ತು. ಭಾರತಕ್ಕೆ ಇನ್ನು ಸ್ವಾತಂತ್ರ್ಯ ಬಂದು 50 ವರ್ಷ ಕಂಪ್ಲೀಟ್ ಆಗಿರಲಿಲ್ಲ. ಆಗ 6%ಗೆ ಪರ್ ಕ್ಯಾಪಿಟಾ GDP ಬಂದಿತ್ತು. ಅಂದ್ರೆ ಭಾರತದ ಎಕಾನಮಿ ಕುಸ್ತಿತ್ತು. 1947 ಕಂಪೇರ್ ಮಾಡಿದ್ರೆ ಜಪಾನು, ಜರ್ಮನಿ, ಸಿಂಗಾಪುರು, ಸೌತ್ ಆಫ್ರಿಕಾ ಎಲ್ಲಾ ದೇಶಗಳು ಮುಂದುವರಿತಿದ್ರೆ ಭಾರತ ಮಾತ್ರ ಹಿಂದೆ ಉಳ್ಕೊಳ್ತು ಅಂತಕ್ಕಂಥ ಅಂಶ ಈ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಗೊತ್ತಾಗುತ್ತೆ. 1991 ಇಂದ 2014 ಭಾರತ ಪರ್ ಕ್ಯಾಪಿಟಾ GDP ಏನಿದೆ, ಮಧ್ಯದಲ್ಲಿ 6 ವರ್ಷ ವಾಜಪೇಯಿ ಅವರ ಆಡಳಿತ, ತದನಂತರದ ಇನ್ಸ್ಟೇಬಲ್ ಗವರ್ನಮೆಂಟ್, LPG ಆದ್ಮೇಲೆ ಬಂದ್ರೆ ಆಗ 14% ಭಾರತದ GDP ಆಗಿತ್ತು. ಪರ್ ಕ್ಯಾಪಿಟಾ GDP 2014 ಮೇ ತಿಂಗಳವರೆಗೂ 14% ಆಗಿತ್ತು. ಈಗ ಭಾರತದ GDP 2024 ಮಾತಾಡ್ತಿದ್ದಾಗ 21%. ಅಂದ್ರೆ ನಾವು ಸ್ವಾತಂತ್ರ್ಯ ಬಂದಾಗ 18% ಇದ್ರೆ ಕಳೆದ 10 ವರ್ಷಗಳಲ್ಲಿ 7% ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಭಾರತದ ಎಕಾನಮಿನ ಡೆವಲಪ್ ಮಾಡಿದ್ದೀವಿ ಅನ್ನತಕ್ಕಂತಹ ಒಂದು ಆಶಾದಾಯಕ ಭಾವನೆ ನಮ್ಮಲ್ಲಿದೆ. ಭಾರತ ಪಾಕಿಸ್ತಾನವನ್ನು ಯಾವಾಗ ಸದೆ ಬಡಿತು ಎಕಾನಮಿನಲ್ಲಿ 2006-07 ಅವ್ರ ಎಕಾನಮಿ, ಪಾಕಿಸ್ತಾನದ ಎಕಾನಮಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇತ್ತು ಅಂತ ವಿಶ್ಲೇಷಕರು ಹೇಳ್ತಾರೆ. 2006-07 ಭಾರತ ಅವ್ರನ್ನ ಸರ್ಪಾಸ್ ಮಾಡಿ ಮುಂದೆ ಬರಲಿಕ್ಕೆ ಕಾರಣವಾಯಿತು. ಹಾಗೆ ಸಬ್ ಸಹಾರನ್ ಆಫ್ರಿಕಾ ದೇಶಗಳೇನಿತ್ತು, ಸಣ್ಣ ಸಣ್ಣ ದೇಶಗಳನ್ನ ನಾವು ಸದೆ ಬಡಿಬೇಕಾಗಿದ್ದು 2015. ಮನಮೋಹನ್ ಸಿಂಗ್ ಅವರ ಆಡಳಿತ ಇದ್ದಾಗ 2043 ಭಾರತದ ಎಕಾನಮಿ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ ಹೇಳಿ ಒಬ್ಬ ಆರ್ಥಿಕ ತಜ್ಞ, ನಾನೇ ಒಬ್ಬ ಎಕ್ಸ್ಪರ್ಟ್ ಅಂತ ಹೇಳ್ಕೊಂಡಿದ್ದಂತಹ ಅಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ 2043 ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ಅಂತ ಹೇಳಿ. 2015-16 ನಮ್ಮ ಪ್ರಧಾನಮಂತ್ರಿಗಳು 2030 ಟಾರ್ಗೆಟ್ ಇಟ್ಕೊಳ್ತಾರೆ. ಈಗ ನಾವು 2027 3rd ಲಾರ್ಜೆಸ್ಟ್ ಎಕಾನಮಿ ಆಗ್ಲಿಕ್ಕೆ ಹೊರಟಿದ್ದೀವಿ. ಇದು ವಾಸ್ತವ. ಇನ್ನು ಚೈನಾ ಕಂಪೇರ್ ಮಾಡ್ಕೊಳ್ಳೋಣ. ಯಾಕೆ ನಾವು ಚೈನಾ ಕಂಪೇರ್ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವೆಲ್ಲಾನು ನಮ್ಮ ಗ್ರಾಜುಯೇಷನ್ ಡೇಸು, ಪೋಸ್ಟ್ ಗ್ರಾಜುಯೇಷನ್ ಡೇಸ್ ಅಲ್ಲಿ ಓದ್ತಿದ್ವಿ. ಆಗ ಪ್ರತಿ ಸತಿನೂ ಸಹ ಚೈನಾದ ಎಕಾನಮಿ ಯಾವ ರೀತಿ ಡೆವಲಪ್ ಆಗ್ತಿದೆ, ಯಾವ ರೀತಿ ಸದೃಢವಾಗ್ತಿದ್ದಾರೆ ಚೈನಾ ಅಂತ ಹೇಳಿ ನಾವೆಲ್ಲ ವಿಶ್ಲೇಷಣೆ ಮಾಡ್ತಿದ್ವಿ. 2004 ಅಂತಂದ್ರೆ ನಾವು ಆಗ್ತಾನೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡ್ ಬಂದಿದ್ವಿ. ಭಾರತನೂ ಸಹ, ಯಾಕಂದ್ರೆ ವಾಜಪೇಯಿ ಅವರ ಆಡಳಿತ ಇತ್ತು, ಭಾರತನೂ ಸಹ ಚೈನಾ ಜೊತೆಗೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದ್ರೆ ನಮ್ದು ಸರ್ವಿಸ್ ಸೆಕ್ಟರ್ ಮತ್ತು ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ನಾವು ತುಂಬಾ ಮುಂದುವರಿತಿದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಅವರ ಅನೇಕ ಅಡ್ವಾಂಟೇಜಸ್ ಇತ್ತು ಅವ್ರಿಗೆ. ಆದ್ರೆ ಭಾರತ ವರ್ಸಸ್ ಚೈನಾ ಕಂಪೇರ್ ಮಾಡಿದ್ರೆ 37%, ಅಂದ್ರೆ ಅವ್ರದ್ದು ₹100 ಎಕಾನಮಿ ಇದ್ರೆ ನಾವು ₹37 ಎಕಾನಮಿ ಆಗಿದ್ವಿ. ಅಂದ್ರೆ UPA ಕಾಲದಲ್ಲಿ NDA 1 and 2 ಅಂದ್ರೆ ವಾಜಪೇಯಿ ಅವರ 1.5 ವರ್ಷ, ತದನಂತರದಲ್ಲಿ 4.5 ವರ್ಷ ಕಾಲ ಆಡಳಿತದಲ್ಲಿ ಭಾರತದ ಸೈಜ್ ಆಫ್ ಎಕಾನಮಿ ಎಷ್ಟಿತ್ತು ಕಂಪೇರ್ಡ್ ಟು ದ ಅದರ್ ಕಂಟ್ರೀಸ್,
ಅದೇ UPA 1 and 2 ಬಂದಾಗ ಎಕಾನಮಿ ಯಾವ ರೀತಿ ಡೆವಲಪ್ ಆಗ್ಬೇಕಾಗಿತ್ತು ಅದ್ರ ಬದಲು ಅರ್ಧ ಆಗೋಯ್ತು, ಶ್ರಿಂಕ್ ಆಗೋಯ್ತು ಅಂತಕ್ಕಂತಹದ್ದು ವಾಸ್ತವ. ಭಾರತ ಈಗ ಕಂಪೇರ್ ಮಾಡ್ಕೊಂಡ್ರೆ ಚೈನಾದು 100 ರೂಪಾಯಿ ಇದ್ರೆ ಭಾರತ ಇವತ್ತು 22 ರೂಪಾಯಿ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಅದನ್ನ ಆ 37 ರೂಪಾಯಿ ಏನಿತ್ತಲ್ಲ ಅದನ್ನ ಸದೆ ಬಡಿತೀವಿ ಅಂತಕ್ಕಂತಹದ್ದು ನಮ್ಮ ಗುರಿ ಮತ್ತು ಮಾಡೇ ಮಾಡ್ತೀವಿ. ಇನ್ನು ಬ್ರಿಕ್ಸ್ ಕಂಟ್ರೀಸ್ ಅಂತ ಹೇಳ್ತೇವೆ, ಅಂದ್ರೆ ಮೋಸ್ಟ್ ಪ್ರೋಗ್ರೆಸಿವ್ ಕಂಟ್ರೀಸ್ ಅಥವಾ ಪೊಟೆನ್ಶಿಯಲ್ ಪ್ರೋಗ್ರೆಸಿವ್ ಕಂಟ್ರೀಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಈ ಕಂಟ್ರೀಸ್ ಕಂಪೇರ್ ಮಾಡ್ಕೊಂಡ್ರೆ 2004ರಿಂದ 2014 ಮಧ್ಯದಲ್ಲಿ ಯಾವ ರೀತಿ ಗ್ರೋತ್ ನ ಅವರು ಪಡ್ಕೊಂಡ್ರು ಅಂದ್ರೆ UPA 1 and 2 ನಲ್ಲಿ ಆ ಟೈಮಲ್ಲಿ ಯಾವ ರೀತಿ ಭಾರತದ ಎಕಾನಮಿ ಗ್ರೋ ಆಯ್ತು ಅಥವಾ ರಷ್ಯಾ ಚೈನಾದ ಎಕಾನಮಿ ಗ್ರೋ ಆಯ್ತು. ಚೈನಾ 440% ಗ್ರೋತ್ ಆಗುತ್ತೆ, ಬ್ರೆಜಿಲ್ 267% ಗ್ರೋತ್ ಆಗುತ್ತೆ, ರಷ್ಯಾ 223% ಗ್ರೋ ಆಗುತ್ತೆ, ಭಾರತ ಕೇವಲ 182% ಮಾತ್ರ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಪ್ಪ, 2008ರಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಇತ್ತು, ಫೈನಾನ್ಷಿಯಲ್ ಕ್ರೈಸಿಸ್, ಇಡೀ ಜಗತ್ತನ್ನು ಫೈನಾನ್ಷಿಯಲ್ ಕ್ರೈಸಿಸ್ ಆವರಿಸ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ತೀರಾ. ಕರೆಕ್ಟ್. 2020ರಲ್ಲಿ ಇಡೀ ವಿಶ್ವಾದ್ಯಂತ ಯಾವ ರೀತಿ COVID-19 ಆಕ್ರಮಣಕಾರಿ ಮಾಡುತ್ತೆ ಮತ್ತು ಇದರಿಂದ ನಾವೆಲ್ಲ ಹೇಗೆ ಸಫರ್ ಮಾಡ್ತೀವಿ, ಇದೆಲ್ಲ ವಾಸ್ತವ. ಹಾಗೆ ಇವತ್ತು ಇನ್ನೂ ಒಂದು ದೊಡ್ಡ ಸವಾಲು ಭಾರತ ಮತ್ತು ಇಡೀ ಜಗತ್ ಮುಂದಿದೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ, ಹಾಗೆ ಇಸ್ರೇಲ್ ಮತ್ತು ಗಾಜಾ ಸ್ಟ್ರಿಪ್ ಅಲ್ಲಿ ಆಗ್ತಿರ್ತಕ್ಕಂಥ ಯುದ್ಧ. ಈ ಎಲ್ಲಾ ಯುದ್ಧಗಳ ಮಧ್ಯದಲ್ಲೂ ಸಹ ಭಾರತ ಮಾತ್ರ ಪ್ರೋಗ್ರೆಸ್ ಆಗ್ತಾ ಇದೆ. ಬೇರೆ ದೇಶಗಳು ಸ್ಟಿಂಕ್ ಆಗೋಗಿದೆ, ಬೇರೆ ದೇಶಗಳಲ್ಲಿ ಕೆಲಸ ತೆಗೆದಾಕ್ತಾ ಇದ್ದಾರೆ ಅವ್ರನ್ನ. ಆದ್ರೆ ಭಾರತದಲ್ಲಿ ನಾವು ಹೊಸದಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ. ಯಾಕೆ ಮಾಡಕ್ಕಾಯ್ತು? ಆವಾಗ ನೀವು 2008ರಲ್ಲಿ ನಾವು ಎಲ್ಲಾನು ಸಹ ಅವಾಗ ಹೊಸದಾಗಿ ನಾವು ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ನಾವೆಲ್ಲ ಸಫರ್ ಮಾಡಿದೀವಿ. ಗ್ಲೋಬಲ್ ಕ್ರೈಸಿಸ್ ಅಂತ ಹೇಳ್ತಾ ಇದ್ರಾಗ. ಇವತ್ತು ಗ್ಲೋಬಲ್ ಕ್ರೈಸಿಸ್ ಇದ್ದಾಗ್ಲೂ ಸಹ ನಾವು ಯಾಕೆ ಚೆನ್ನಾಗಿ ಸ್ಟ್ರೈವ್ ಮಾಡ್ತಾ ಇದೀವಿ? ಯಾಕೆ ಅಂದ್ರೆ ಒಂದು ಒಳ್ಳೆ ಆಡಳಿತ, ಒಂದು ವಿಶ್ವಾಸಾರ್ಹ ಆಡಳಿತ ಕೊಟ್ಟಾಗ ಅದು ಆಗುತ್ತೆ ಅಂತಕ್ಕಂತಹದ್ದು ವಾಸ್ತವ. ಅಂದ್ರೆ ನಮಗೆ ಕಾಣಿಸ್ತಿದೆ ಅದು. ಇನ್ನು ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ಕಂಪ್ಯಾರಿಸನ್, GDP ವರ್ಸಸ್ ಇನ್ಫ್ಲೇಷನ್. UPA 1 and 2 ನಲ್ಲಿ GDP ಎಷ್ಟಿತ್ತು ಮತ್ತು ಇನ್ಫ್ಲೇಷನ್ ಎಷ್ಟಿತ್ತು, NDA 1 and 2 ನಲ್ಲಿ ಇನ್ಫ್ಲೇಷನ್ ಎಷ್ಟಿತ್ತು ಮತ್ತು GDP ಎಷ್ಟಿತ್ತು ಅಂತ ಹೇಳಿ. UPA 1 and 2 ನಲ್ಲಿ GDP 6.1% ಅಂತಂದ್ರೆ ನಾನು ಈ ವರ್ಷ ₹1 ಸಂಬಳ ತಗೊಳ್ತೀನಿ ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಸಂಬಳ ತಗೊಳ್ತೀನಿ ಅಂತಕ್ಕಂಥದ್ದು. ಅಂದ್ರೆ ₹100 ಸಂಬಳ ಅಂತ ಇಟ್ಕೊಳ್ಳೋಣ ಒಂದು ಆವರೇಜ್ ಅಲ್ಲಿ. ನೆಕ್ಸ್ಟ್ ಇಯರ್ ನನಗೆ ₹106 ಸಂಬಳ ಬರ್ತಿತ್ತು. ಅದೇ ಇನ್ಫ್ಲೇಷನ್ ಅಂತಂದ್ರೆ ಯಾವ ರೀತಿ ಹಣದುಬ್ಬರ ಇರುತ್ತೆ ಅಂದ್ರೆ ಜಗತ್ತಲ್ಲಿ ಏನೇನ್ ಆಗ್ತಿದೆ ಅದ್ರ ಮೇಲೆ ಎಲ್ಲ ಹಣದುಬ್ಬರ ನಿರ್ಣಯ ಆಗ್ತದೆ. ಆ ಹಣದುಬ್ಬರ ಏನಿದೆ, ನಾನು ಇವತ್ತು ₹106 ಸಂಪಾದನೆ ಮಾಡ್ತಿದ್ದೀನಿ, ಆದ್ರೆ ಹಣದುಬ್ಬರ ಇವತ್ತು ನಾನು ತೆಗೆದುಕೊಳ್ಳುವಂತ ವಸ್ತುಗಳಿಗೆ ₹108 ಕೊಡಬೇಕು. ಅಂದ್ರೆ ನಾನು ಬಡವಾದೆ ಅಂತ ಅರ್ಥ. ಅಂದ್ರೆ ಇನ್ಫ್ಲೇಷನ್ ಹಣದುಬ್ಬರ ಒಂದು 8.3% ಆವರೇಜ್ ಇನ್ಫ್ಲೇಷನ್ ಫಾರ್ 10 years UPA 1 and 2 ನಲ್ಲಿ. NDA 1 and 2 ನಲ್ಲಿ ಆವರೇಜ್ ಗ್ರೋತ್ ಬಂದು 6.3%, GDP ಗ್ರೋತ್ ಬಂದು 6.3%, ಇನ್ಫ್ಲೇಷನ್ ಬಂದು 5.1%. ಅಂದ್ರೆ ನಾನು ಯಾವ ವಸ್ತು ನನಗೆ ₹106 ಸಿಗ್ತಿತ್ತು ಅದು ಕೇವಲ ₹105 ಸಿಗುತ್ತೆ. ಅಂದ್ರೆ ನನಗೆ ಅಡ್ವಾಂಟೇಜ್ ಆಯ್ತು, ಉಳ್ಕೊಳ್ತು ಅಂತ ಹೇಳಿ. ಇದು NDA 1 and 2 ನಲ್ಲಿ ಗ್ರೋತ್ ಆಗಿದ್ಯಾ ಅಥವಾ UPA 1 and 2 ನಲ್ಲಿ ಗ್ರೋತ್ ಆಗಿದ್ಯಾ ಅನ್ನೋದಕ್ಕೆ ಇನ್ನೊಂದು ಪ್ರಮಾಣ. ಇನ್ನು ಪರ್ ಕ್ಯಾಪಿಟಾ GDPs 2004ರಲ್ಲಿ ಇಡೀ ವಿಶ್ವಾದ್ಯಂತ ಏನಿತ್ತು ಅಂದ್ರೆ $635, ಜಗತ್ತದು $1790. ಇವತ್ತು ಭಾರತದಲ್ಲಿ $2870 ಇದೆ, ಜಗತ್ತಿನಲ್ಲಿ $6770 ಇದೆ. ಒಂದು ಸುವರ್ಣಾವಕಾಶ. 2014ರವರೆಗೂ ಸಹ ನೀವೇನ್ ಮಾಡಿದ್ರಿ ಅಂದ್ರೆ UPA 1 and 2 ನಲ್ಲಿ ಏನ್ ಮಾಡಿದ್ರು ಅಂದ್ರೆ 35% ನಾವು ಕುಸ್ತಾ ಆದ್ವಿ. 2014ರಲ್ಲಿ ನಾವು 30%, ಅಂದ್ರೆ 2014ರಿಂದ 2024 ಮಧ್ಯದಲ್ಲಿ ಗ್ರೋತ್ ಆಗಿದ್ದೀವಿ 35%. ಈ ಎಲ್ಲಾ ಕಂಪ್ಯಾರಿಸನ್ಸ್ ಸಹ ನಾವು ಮಾಡ್ಕೊಳ್ತೀವಿ. ಆದ್ರೆ ಈ ಕಂಪ್ಯಾರಿಸನ್ಸ್ ಅಲ್ಲಿ ನಮಗೆ ಯಾವ ರೀತಿ ಹಿನ್ನಡೆ ಆಯ್ತು, ಯಾಕೆ ಹಿನ್ನಡೆ ಆಯ್ತು ನೋಡಿ. ನಾವು ನೆಹರು ಕಾಲದಲ್ಲಿ ನೋಡಿದೀವಿ, ಆಮೇಲೆ ಇಂದಿರಾ ಗಾಂಧಿ ಕಾಲದಲ್ಲಿ ನೋಡಿದ್ವಿ, ರಾಜೀವ್ ಗಾಂಧಿ ಕಾಲದಲ್ಲೂ ನೋಡಿದ್ವಿ. ಪರ್ಮಿಟ್ ರಾಜ್ ಅಂತ ಇತ್ತು. ಪರ್ಮಿಟ್ ರಾಜ್ನಲ್ಲಿ ಅಂದ್ರೆ ಒಬ್ಬ ಮ್ಯಾನುಫ್ಯಾಕ್ಚರರು ಸೊಸೈಟಿಗೆ ಅಂದ್ರೆ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗ್ತಿಲ್ಲ. ಸಮಾಜದಲ್ಲಿ ಬೇಕು ಒಂದು 2,000 ಸ್ಕೂಟರ್ ಬೇಕು, ಅವನು 2,000 ಅಲ್ಲ, ನಾನು ಸರ್ಕಾರ ಪರ್ಮಿಷನ್ ಕೊಡೋದು ಕೇವಲ 100 ಸ್ಕೂಟರ್ ಕೊಡ್ತೀನಿ ಅಂತ ಹೇಳಿ ಡಿಮ್ಯಾಂಡ್ ಜಾಸ್ತಿ ಮಾಡ್ಬಿಡೋದು, ಸಪ್ಲೈ ಕಡಿಮೆ ಮಾಡೋದು. ಇನ್ನು ಬೇಕು, ಬಟ್ಟೆ ಬೇಕು, ಪ್ರತಿಯೊಬ್ಬರಿಗೂ ಒಂದು 5 ಜೊತೆ ಬಟ್ಟೆ ಬೇಕಾಗಿರುತ್ತೆ. ಆದ್ರೆ ನಮ್ಮೆಲ್ಲ ನೆನಪಿದೆ, ವರ್ಷಕ್ಕೆ 2 ಜೊತೆ ಬಟ್ಟೆ ತೆಗೆದುಕೊಳ್ತಿದ್ವು, ಹೊಸ ಬಟ್ಟೆ. ಯಾಕೆ? ಬಟ್ಟೆ ಅಂಗಡಿಗೆ ಹೋದ್ರೆ
ಕಾಸ್ಟ್ ಜಾಸ್ತಿ ಇರೋದು. ಈಗ ವರ್ಷಕ್ಕೊಂದು 20 ಬಟ್ಟೆ ತಗೊಳ್ಳಿ, 100 ಬಟ್ಟೆ ತಗೊಳ್ಳಿ, ಯಾರು ಸ್ಟಾಪ್ ಮಾಡ್ತೀರ? ಯಾರು ಸ್ಟಾಪ್ ಮಾಡ್ತಿಲ್ಲ. ಅಂದ್ರೆ ವಾಸ್ತವ ಏನು ಅಂತಂದ್ರೆ ನಿಮ್ ಪ್ರತಿಯೊಂದಕ್ಕೂ ಸಹ ಪರ್ಮಿಟ್ ತೆಗೆದುಕೊಳ್ಬೇಕಾಗಿತ್ತು. ಈ ಪರ್ಮಿಟ್ ರಾಜನ ವಿರೋಧ ಹೋದವರು ಎಲ್ಲರೂ ಸಹ ಇವರು ಕ್ರಿಮಿನಲೈಸ್ ಮಾಡಿ ಇಡ್ತಾ ಇದ್ರು. ಈ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಇದರಿಂದಾಗಿ ಭಾರತದ ಎಕಾನಮಿ ಕುಸಿತಾ ಹೋಯಿತು. ಅದರಿಂದಾಗಿ ಭಾರತ ಹಿನ್ನಡೆ ಕಾಣಿತು ಅಂತಕ್ಕಂಥ ಅಂಕಿಅಂಶಗಳನ್ನ ನಾನು ಮಂಡಿಸ್ತೆ. ಹೋಗ್ಲಿ, ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞ, ಇವ್ರಿಗಾದ್ರೂ ಅರ್ಥ ಆಗ್ಬೇಕಿತ್ತಲ್ಲ, ಇವರಾದ್ರೂ ಅರ್ಥ ಮಾಡ್ಕೊಬೇಕಿತ್ತಲ್ಲ. ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದ ರಿಸೋರ್ಸಸ್ ಮೇಲೆ ಮೊದಲ ಅಧಿಕಾರ ಮೈನಾರಿಟೀಸ್, ಇನ್ ಸ್ಪೆಸಿಫಿಕ್ ಮುಸ್ಲಿಂ ಮೈನಾರಿಟೀಸ್ ಅಂತಾರೆ. ಹಾಗಾದ್ರೆ ಬೇರೆ ಕಮ್ಯುನಿಟಿ ಅವ್ರದ್ದು ಯಾರ್ದು ಸಹ ಬಡವರು ಇರಲ್ವೇ? ಬೇರೆ ಕಮ್ಯುನಿಟಿ ಅವರು ಎಲ್ಲರಿಗೂ ಸಹ ಅಧಿಕಾರ, ಸರ್ಕಾರದ ರಿಸೋರ್ಸಸ್ ಮೇಲೆ ಅಧಿಕಾರ ಇರಲ್ವೇ? ನೋಡಿ, ಈ ರೀತಿ ಸೋಷಿಯಲಿಸಂ ಅಂತ ಏನ್ ಹೇಳ್ತಾರೆ, ಅಥವಾ ಇವರ ಸೋಕಾಲ್ಡ್ ಸೋಷಿಯಲಿಸಂ, ಲೆಫ್ಟ್ ಐಡಿಯಾಲಜಿ ಬೇಸ್ಡ್ ಸೋಷಿಯಲಿಸಂ ಏನಿದೆ, ಇದರಿಂದಾಗಿ ಅನೇಕ ದೇಶಗಳು ಹಿನ್ನಡೆ ಸಾಧಿಸಿವೆ. ಮತ್ತು ಲೆಫ್ಟ್ ಐಡಿಯಾಲಜಿ ಲೆನಿನ್ ಮತ್ತು ಕಾರ್ಲ್ ಮಾರ್ಕ್ಸ್ ಟೈಮ್ ನಲ್ಲೇ ಮುಗಿದೋಗಿತ್ತು ಅಂತಕ್ಕಂತಹದ್ದು ಸಹ ವಾಸ್ತವ. ಯಾರೂ ಸಹ ಒಂದು ಕ್ಯಾಪಿಟಲಿಸಂನ ಪರವಾಗಿ ಯಾರು ನಿಂತ್ಕೊಳ್ಳಲ್ಲ. ಆದ್ರೆ ಸಮಾಜವನ್ನು ಪ್ರತಿಯೊಬ್ಬರು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ಸಹ ಈ ದೇಶದಲ್ಲಿ ಇರಬೇಕು. ಬಿಸ್ನೆಸ್ ಎನ್ವೈರನ್ಮೆಂಟ್ ಜೊತೆಗೆ ಸರ್ಕಾರಗಳು ಸಹ ಗವರ್ನೆನ್ಸ್ಗೆ ಒತ್ತುಗನ್ನ ಕೊಡಬೇಕೆ ಹೊರತು ನಾವೇ ಹೋಗಿ ಆ ವ್ಯವಸ್ಥೆನ ಕ್ರಿಯೇಟ್ ಮಾಡ್ಬಿಡ್ತೀವಿ ಅನ್ನೋದಲ್ಲ. ಅದ್ರ ವ್ಯವಸ್ಥೆ ಕ್ರಿಯೇಟ್ ಮಾಡೋದು ತಪ್ಪಲ್ಲ, ಆದ್ರೆ ವ್ಯವಸ್ಥೆ ಕ್ರಿಯೇಟ್ ಮಾಡಿದಾಗ ಅದ್ರಲ್ಲಿ ಕರಪ್ಷನ್ ಇರಬಾರ್ದು. ಆ ಸಿಸ್ಟಮ್ನ SOPs ಅಂತ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ, ಅದು ಸರಿಯಾಗಿರ್ಬೇಕು. ಆದ್ರೆ ನಮ್ಮ ದೇಶದ ವಾಸ್ತವ ಏನು ಅಂತ ಹೇಳಿದ್ರೆ, ಈ 77 ವರ್ಷಗಳಲ್ಲಿ 58 ವರ್ಷಗಳ ಆಡಳಿತ ಮಾಡಿದಂತಹ ಒಂದು ಕುಟುಂಬ ಮತ್ತು ಒಂದು ಪಕ್ಷ ಈ ವ್ಯವಸ್ಥೆನ ಸರಿಯಾದ ರೀತಿಯಲ್ಲಿ ನಡೆಸುತ್ತೆ ಅನ್ನತಕ್ಕಂಥ ಪ್ರಶ್ನೆ ಅತ್ಯಂತ ಪ್ರಮುಖ. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇಂದ ಗೊತ್ತಾಗುತ್ತೆ ಅನೇಕ ತಪ್ಪುಗಳಾಗೋಗಿದೆ. ಅದರಿಂದಾಗಿ ನಮ್ಮ ಸರ್ಕಾರಗಳು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ಗವರ್ನೆನ್ಸ್ ಮಾರ್ಗದಲ್ಲಿ ನಡಿಬೇಕು, ಗವರ್ನಮೆಂಟ್ ಮಾರ್ಗದಲ್ಲ. ಈಸ್ ಆಫ್ ಲಿವಿಂಗ್ ಅಂತ ಹೇಳಿ ಏನ್ ಹೇಳ್ತಾ ಇದೀವಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇವತ್ತು ಒಂದು ಕಾಯಿನ್ ಆಗಿದ್ದಂತಹ ಒಂದು ಟರ್ಮು ತುಂಬಾ ಸಕ್ಸಸ್ಫುಲ್ ಆಗಿ ಅದನ್ನ ಇಂಪ್ಲಿಮೆಂಟ್ ಆಗಿದೆ. ಈಸ್ ಆಫ್ ಲಿವಿಂಗ್ ಆಗಬೇಕು. ನಾವು ನೀವು ಸಹ ಈ ದೇಶದ ಪ್ರಜೆಗಳು ನಮಗೂ ಸಹ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕಬೇಕು. ಆ ಡಿಪೆಂಡ್ ಆಗದೆ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಸರಿಯಾದಂತಹ ಆಯ್ಕೆಗಳನ್ನ ಮಾಡಬೇಕಾಗ್ತದೆ. ನಮ್ಮ ಭಾರತದ ಹಿಂದಿನ ಪ್ರಧಾನಿ ಒಬ್ರು ಹೇಳ್ತಿದ್ರು, ನಾನು 100 ರೂಪಾಯಿ ಕೊಟ್ರೆ ಕೊನೆ ತಲುಪ್ತಾ ಕೇವಲ ಅದು 15 ರೂಪಾಯಿ ತಲುಪುತ್ತೆ ಅಂತೇಳಿ. ಇವತ್ತು ಜಗತ್ತಿನ ಕಲ್ಯಾಣ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಕ್ಕೆ ನಾವು ಕೇಂದ್ರ ಸರ್ಕಾರ 100 ರೂಪಾಯಿ ಬಟನ್ ಒತ್ತಿದ್ರೆ ನನ್ನ ಜೋಬಿಗೆ ಅದೇ 100 ರೂಪಾಯಿ ಬರಬೇಕು. ಇಷ್ಟು ಹೇಳಿ ನಾನು ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದ.